ಜಯ ಅಥವಾ ಭೌಮಿ ಏಕಾದಶಿ. ಭವಿಷ್ಯೋತ್ತರ ಪುರಾಣದಲ್ಲಿ ಭಗವಂತನಾದ ಶ್ರೀಕೃಷ್ಣನು ಮತ್ತು ಧರ್ಮರಾಜರ ಸಂವಾದದಲ್ಲಿ ಜಯ ಅಥವಾ ಭೌಮಿ ಏಕಾದಶಿಯ ಮಹಾತ್ಮೆಯನ್ನು ಹೇಳಲಾಗಿದೆ. ಯುಧಿಷ್ಠಿರನು, ಹೇ ಜಗನ್ನಾಥನೇ, ಶ್ರೀಕೃಷ್ಣನೇ, ಆದಿದೇವನೇ, ಜಗತ್ಪತೆಯೇ, ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಯಾವ ಏಕಾದಶಿ ಬರುತ್ತದೆ? ಅದನ್ನು ಯಾವ ಪ್ರಕಾರವಾಗಿ ಆಚರಿಸಬೇಕು? ಇದರಿಂದ ಯಾವ ಫಲ ಸಿಗುತ್ತದೆ? ಹೇ ಮಹಾಪ್ರಜ್ಞನೇ, ದಯಮಾಡಿ ಈ ಪ್ರಶ್ನೆಗಳಿಗೆ ಉತ್ತರಿಸು ಎಂದನು. ಆಗ ಭಗವಂತನಾದ ಶ್ರೀಕೃಷ್ಣನು, ಹೇ ರಾಜನೇ, ಕೇಳು. ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಗೆ ಜಯ ಅಥವಾ ಭೌಮಿ ಏಕಾದಶಿ ಎಂದು ಹೆಸರಿದೆ. ಎಲ್ಲ ಪಾಪಗಳನ್ನು ನಾಶ ಮಾಡುವ ಇದು ಉತ್ತಮ ತಿಥಿಯಾಗಿದೆ. ಈ ಏಕಾದಶಿ ಎಲ್ಲ ಪಾಪಗಳನ್ನು ನಾಶ ಮಾಡಿ ಮೋಕ್ಷ ಪ್ರದಾನ ಮಾಡುವುದಾಗಿದೆ. ಈ ವ್ರತಾಚರಣೆ ಮಾಡಿದವರು ಪಿಶಾಚಿ ಯೋನಿಯಿಂದ ಮುಕ್ತರಾಗುತ್ತಾರೆ. ಆದ್ದರಿಂದ ಹೇ ರಾಜನೇ, ಪ್ರಯತ್ನ ಪೂರ್ವಕವಾಗಿ ಈ ಜಯ ಏಕಾದಶಿಯ ವ್ರತಾಚರಣೆಯನ್ನು ಮಾಡಬೇಕು ಎಂದನು. ಪೂರ್ವದಲ್ಲಿ ದೇವರಾಜ ಇಂದ್ರನು ಸ್ವರ್ಗದಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ದೇವಗಣವು ಅಪ್ಸರಿಯರೊಂದಿಗೆ ಪಾರಿಜಾತ ವೃಕ್ಷಗಳಿಂದ ಸುಶೋಭಿತವಾದ ನಂದನವನದಲ್ಲಿ ವಿಹಾರ ಮಾಡುತ್ತಿದ್ದರು. 50 ಕೋಟಿ ಗಂಧರ್ವರ ನಾಯಕನಾದ ದೇವರಾಜ ಇಂದ್ರನು ವನದಲ್ಲಿ ವಿಹರಿಸುತ್ತಿರುವಾಗ ನೃತ್ಯವನ್ನು ಆಯೋಜಿಸಿದನು. ಗಂಧರ್ವರಲ್ಲಿ ಪುಷ್ಪದಂತ, ಚಿತ್ರಸೇನ ಮತ್ತು ಅವನ ಪುತ್ರ ಈ ಮೂವರು ಪ್ರಮುಖರಾಗಿದ್ದರು. ಚಿತ್ರಸೇನನ ಪತ್ನಿ ಮಾಲಿನಿಯಿಂದ ಅವನಿಗೆ ಒಂದು ಕನ್ಯಾರತ್ನ ಪ್ರಾಪ್ತವಾಯಿತು. ಅವಳ ಹೆಸರು ಪುಷ್ಪವಂತಿ. ಪುಷ್ಪದಂತನು ಒಬ್ಬ ಗಂಧರ್ವನ ಪುತ್ರನಾಗಿದ್ದನು. ಪುಷ್ಪದಂತನನ್ನು ಜನರು ಮಾಲ್ಯವಾನ ಎಂಬ ಹೆಸರಿನಿಂದ ಗುರುತಿಸುತ್ತಿದ್ದರು. ಮಾಲ್ಯವಾನನು ಪುಷ್ಪವಂತಿಯ ಸೌಂದರ್ಯಕ್ಕೆ ಮಾರು ಹೋಗಿದ್ದನು. ಅವರಿಬ್ಬರು ಇಂದ್ರನನ್ನು ಪ್ರಸನ್ನಗೊಳಿಸುವುದಕ್ಕಾಗಿ ನೃತ್ಯ ಮಾಡಲು ಬಂದಿದ್ದರು. ಅವರಿಬ್ಬರು ಇತರ ಅಪ್ಸರೆಯರೊಂದಿಗೆ ಆನಂದದಿಂದ ಹಾಡುತ್ತಿದ್ದರು. ಆದರೆ ಪರಸ್ಪರರ ಅನುರಾಗದಿಂದ ಅವರಿಬ್ಬರು ಮೋಹಿತರಾದರು ಮತ್ತು ಮನಸ್ಸು ವಿಚಲಿತಗೊಂಡಿದ್ದರಿಂದ ಅವರಿಗೆ ಲಯಬದ್ಧವಾಗಿ ಹಾಡಲಾಗಲಿಲ್ಲ. ಇದರಿಂದ ಇಂದ್ರನಿಗೆ ಕ್ರೋಧವಾಯಿತು. ಆದ್ದರಿಂದ ಅವನು ಅವರಿಗೆ, ನೀವಿಬ್ಬರು ಪತಿತರಾಗಿರುವಿರಿ, ಮೂರ್ಖರಾಗಿರುವಿರಿ. ನಿಮಗೆ ಧಿಕ್ಕಾರವಿರಲಿ. ನನ್ನ ಆಜ್ಞೆಯನ್ನು ಭಂಗ ಮಾಡುವಿರಿ. ಕಾರಣ ನೀವು ಪತಿ ಪತ್ನಿಯರ ರೂಪದಲ್ಲಿ ಪಿಶಾಚಿ ಯೋನಿಯಲ್ಲಿ ಜನ್ಮ ತಳೆಯುವಿರಿ ಎಂದು ಶಾಪವಿತ್ತನು. ಇಂದ್ರನಿಂದ ಶಾಪಗ್ರಸ್ತರಾದ ಅವರ ಮನಸ್ಸು ಖಿನ್ನವಾಯಿತು. ಹಿಮಾಲಯದಲ್ಲಿ ಹೋಗಿ ಪಿಶಾಚ ಜನ್ಮ ಪ್ರಾಪ್ತವಾದ ಮೇಲೆ ಭಯಂಕರ ದುಃಖ ಪ್ರಾಪ್ತವಾಯಿತು. ಶಾರೀರಿಕ ಪಾತಕದಿಂದ ಪ್ರಾಪ್ತವಾದ ಜ್ವರದಿಂದ ಪೀಡಿತರಾಗಿ ಪರ್ವತಗಳ ಗುಹೆಯಲ್ಲಿ ತಿರುಗಾಡುತ್ತಿದ್ದರು. ಒಂದು ದಿನ ಪಿಶಾಚ ಪತಿಯು ತನ್ನ ಪತ್ನಿಗೆ, ನಾವು ಯಾವ ಪಾಪವನ್ನು ಮಾಡಿದ್ದರಿಂದ ನಮಗೆ ಪಿಶಾಚಿ ಜನ್ಮ ಲಭಿಸಿದೆ? ಇದರಿಂದ ನರಕಯಾತನೆಯಂತೂ ಹೇಳತೀರದಷ್ಟು ಆಗಿದೆ. ಆದರೆ ಪಿಶಾಚಿ ಯೋನಿಯಲ್ಲಿಯ ದುಃಖವೂ ಸಹ ಭಯಾನಕವಾಗಿದೆ. ಆದ್ದರಿಂದ ನಾವು ಈ ಪಾಪದಿಂದ ಮುಕ್ತಗೊಳ್ಳಬೇಕಾದರೆ ಪೂರ್ಣ ಪ್ರಯತ್ನ ಮಾಡಬೇಕು ಎಂದು ಹೇಳಿದ. ಪುಷ್ಪವಂತಿ ಮತ್ತು ಮಾಲ್ಯವಾನರಿಬ್ಬರು ದುಃಖದ ಸೆಲೆಯಲ್ಲಿ ಸಿಲುಕಿದರು. ಆದರೆ ಅವರಿಗೆ ದೈವಯೋಗದಿಂದ ಮಾಘ ಮಾಸದಲ್ಲಿಯ ಏಕಾದಶಿ ತಿಥಿ ಲಭ್ಯವಾಯಿತು. ಜಯ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಈ ತಿಥಿ ಎಲ್ಲ ತಿಥಿಗಳಲ್ಲಿ ಉತ್ತಮ. ಅಂದು ಅವರಿಬ್ಬರು ಆಹಾರವನ್ನು ತ್ಯಾಗ ಮಾಡಿದರು. ಜಲಪಾನವನ್ನು ಸಹ ಮಾಡಲಿಲ್ಲ. ಯಾವ ಜೀವಿಗೂ ದುಃಖ ಕೊಡಲಿಲ್ಲ. ನಿರಂತರ ದುಃಖದಿಂದ ಪೀಡಿತರಾದ ಅವರು ಆಲದ ಮರದ ಕೆಳಗೆ ಕುಳಿತುಕೊಂಡರು. ಸೂರ್ಯಾಸ್ತವಾಯಿತು. ಜೀವ ತೆಗೆಯುವಂತಹ ಭಯಂಕರ ರಾತ್ರಿ ಅವರೆದುರಿಗೆ ಬಂದಿತು. ಅಂದು ಅವರಿಗೆ ನಿದ್ರೆಯೇ ಬರಲಿಲ್ಲ. ಮೈಥುನ ಅಥವಾ ಯಾವುದೇ ಪ್ರಕಾರದ ಸುಖವನ್ನು ಭೋಗಿಸಲಿಲ್ಲ. ರಾತ್ರಿ ಕಳೆಯಿತು. ಸೂರ್ಯೋದಯವಾಯಿತು. ದ್ವಾದಶಿಯ ದಿನ ಪ್ರಾರಂಭವಾಯಿತು. ಅವರಿಂದ ಜಯ ಏಕಾದಶಿ ವ್ರತ ಆಚರಿಸಲ್ಪಟ್ಟಿತು. ಅವರು ರಾತ್ರಿಯೆಲ್ಲ ಜಾಗರಣೆ ಮಾಡಿದ್ದರು. ವ್ರತದ ಪ್ರಭಾವದಿಂದ ಮತ್ತು ಭಗವಂತನಾದ ಶ್ರೀಕೃಷ್ಣನ ಶಕ್ತಿಯಿಂದ ಇಬ್ಬರು ಪಿಶಾಚಿ ಯೋನಿಯಿಂದ ಮುಕ್ತಗೊಂಡರು. ಅವರಿಗೆ ಪುನರ್ಜನ್ಮ ಪ್ರಾಪ್ತವಾಗಿತ್ತು. ಪುನಃ ಅವರ ಹೃದಯದಲ್ಲಿ ಹಿಂದಿನಂತೆಯೇ ಅನುರಾಗ ಉತ್ಪನ್ನವಾಯಿತು. ಮೊದಲಿನ ಹಾಗೆಯೇ ಅಲಂಕಾರದಿಂದ ಸುಶೋಭಿತರಾಗಿ ವಿಮಾನದಲ್ಲಿ ಕುಳಿತು ಸ್ವರ್ಗಲೋಕದತ್ತ ಪ್ರಯಾಣ ಬೆಳೆಸಿದರು. ದೇವರಾಜ್ ಇಂದ್ರನ ಮುಂದೆ ಅತಿ ಪ್ರಸನ್ನರಾಗಿ ನಿಂತು ನಮಸ್ಕರಿಸಿದರು.
ಅವರನ್ನು ಪೂರ್ವ ರೂಪದಲ್ಲಿ ನೋಡಿ ಇಂದ್ರನಿಗೆ ಅತಿ ಆನಂದ ಮತ್ತು ಆಶ್ಚರ್ಯವಾಯಿತು. ಆಗ ಇಂದ್ರನು, ನೀವಾವ ಪುಣ್ಯಪ್ರದ ವ್ರತದ ಪ್ರಭಾವದಿಂದ ಪಿಶಾಚಿ ಯೋನಿಯಿಂದ ಮುಕ್ತರಾದಿರಿ? ನನ್ನಿಂದ ಶಪಿತರಾದ ನೀವಾವ ದೇವತೆಯ ಆಶೀರ್ವಾದದಿಂದ ಶಾಪ ಮುಕ್ತರಾಗಿದ್ದೀರಿ ಎಂದನು. ಆಗ ಮಾಲ್ಯವಾನನು, ಹೇ ಸ್ವಾಮಿಯೇ, ಭಗವಂತನಾದ ವಾಸುದೇವನ ಕೃಪೆಯಿಂದ ಮತ್ತು ಜಯ ಏಕಾದಶಿಯ ವ್ರತದ ಪ್ರಭಾವದಿಂದ ಪಿಶಾಚಿ ಯೋನಿಯಿಂದ ಮುಕ್ತರಾಗಿದ್ದೇವೆ ಎಂದರು. ಆಗ ದೇವರಾಜ ಇಂದ್ರನು, ಈಗ ನಾನು ಹೇಳುತ್ತಿದ್ದೇನೆಂದು ನೀವಿಬ್ಬರು ಸುಧಾಪಾನ ಮಾಡಿರಿ ಎಂದನು. ಯಾರು ಭಗವಂತನಾದ ವಾಸುದೇವನಿಗೆ ಶರಣಾಗುತ್ತಾರೋ ಮತ್ತು ಏಕಾದಶಿಯ ವ್ರತದ ಪಾಲನೆ ಮಾಡುತ್ತಾರೋ ಅವರು ನಮಗೂ ಪೂಜನೀಯರಾಗುತ್ತಾರೆ ಎಂದನು. ಭಗವಂತನಾದ ಶ್ರೀಕೃಷ್ಣನು, ಹೇ ರಾಜನೇ, ಪಾಪ ವಿಮೋಚನೆಗಾಗಿ ಏಕಾದಶಿ ವ್ರತವನ್ನು ಆಚರಿಸಬೇಕು. ಹೇ ನೃಪಶ್ರೇಷ್ಠನೇ, ಈ ವ್ರತಾಚರಣೆಯಿಂದ ಬ್ರಹ್ಮಹತ್ಯ ಪಾತಕದಿಂದಲೂ ಮುಕ್ತಿ ದೊರಕುತ್ತದೆ. ದಾನ ಧರ್ಮ ಹಾಗೂ ಯಜ್ಞ ಯಾಗಗಳ ಅನುಷ್ಠಾನವನ್ನು ಮಾಡಿದ ಪುಣ್ಯ ಪ್ರಾಪ್ತವಾಗುತ್ತದೆ. ಏಕಾದಶಿ ಮಹಾತ್ಮೆಯನ್ನು ಶ್ರವಣ ಕೀರ್ತನದಿಂದ ಅಗ್ನಿಷ್ಟೋಮ ಹೋಮ ಮಾಡಿದ ಫಲ ಸಿಗುತ್ತದೆ ಎಂದನು. ಹರೇ ಕೃಷ್ಣ.